ದೇಶದ ನೇಕಾರರ ಮುಂದಿನ ನೇಕಾರರು ಅಂತ, ಯಾಕಂದರೆ ನಾನು ಇವತ್ತು ನೇಕಾರರು ಅಂತಲೇ ಗುರುತಿಸ್ಕೊಳ್ಳೋಕೆ ಇಷ್ಟಪಡೋದು. ಈ ನೇಗೆ ಬಿಕ್ಕಟ್ಟನ್ನು ನಾವು ಇವತ್ತು ಎದುರಿಸ್ತಾ ಇದ್ದೀವಿ. ಅದು ಇವತ್ತು ಬಂತ ಏನೇನಾಯಿತು ಅಂತ ಒಂದು ಸಂಕ್ಷಿಪ್ತವಾಗಿ ಒಂದು 10 ನಿಮಿಷ ಮಾತಾಡ್ತೀನಿ, ದಯಮಾಡಿ ಯಾರು ಅನ್ಯತಾ ಭಾವಿಸ್ಬೇಡಿ. ಇನ್ನೊಂದು 10 ವರ್ಷ ಹೋದರೆ ನಮ್ಮ ದೊಡ್ಡಬಳ್ಳಾಪುರದ ಒಂದು ವಿದ್ಯುತ್ ಮಗ್ಗಗಳಿಗೆ ಒಂದು 100 ವರ್ಷ ತುಂಬುತ್ತೆ. 1930ನೇ ಇಸ್ವಿ, ಅವಾಗ ಇನ್ನೂ ಊರಿಗೆ ಕರೆಂಟ್ ಬಂದಿರಲಿಲ್ಲ. ನಮ್ಮ ಕೊಂಗಾಡಿಯಪ್ಪನವರು ಇನ್ನೊಬ್ಬರು ಎಲ್ಲರೂ ಆಗ ಸಾಕಷ್ಟು ಪರಿಶ್ರಮ ಪಟ್ಟರು. ದೊಡ್ಡ ಲಕ್ಷ್ಮಯ್ಯನವರು ಅಂತ ಹೇಳಿ ಇವತ್ತು ನೀವು ನೋಡ್ಬೋದು, ಕೊಂಗಾಡಿಯಪ್ಪ ಮಾರ್ಕೆಟ್ ಸ್ಕೂಲ್ ಹಿಂಭಾಗದ ಒಂದು ರಸ್ತೆಗೆ ಅವ್ರ ಹೆಸರಿಟ್ಟಿದ್ದಾರೆ, ದೊಡ್ಡ ಲಕ್ಷ್ಮಯ್ಯನವರು ಅಂತೇಳಿ. ಅವರು ಪ್ರಪ್ರಥಮವಾಗಿ ದೊಡ್ಡಬಳ್ಳಾಪುರಕ್ಕೆ ಒಂದು ಪವರ್ ಲೂಮನ್ನು ತೊಗೊಂಡ್ಬಂದರು 1936ರಲ್ಲಿ. ಅವಾಗ ಇನ್ನೂ ಕರೆಂಟು ಕೂಡ ಬರದೇ ಇರೋ ಕಾಲದಲ್ಲಿ ಡೀಸೆಲ್ ಜನರೇಟರ್ ಓಡಿಸ್ತಾ ಇದ್ರು ಅಂತಲೂ ಹೇಳ್ತಾರೆ. ಬಂದರೆ ಪ್ರಪ್ರಥಮವಾಗಿ ಪವರ್ ಕರೆಂಟು ಅವ್ರಿಗೆ ಬಂದಿದ್ದು. ಅವಾಗ ಮಗ್ಗದ್ರ ಬೆಲೆ ಎಷ್ಟಪ್ಪ ಅಂದರೆ 250 ರೂಪಾಯಿ ಮಗ್ಗ, 50 ರೂಪಾಯಿ ಡಾಬಿ, 50 ರೂಪಾಯಿ ಮೋಟ್ರು, ಅಷ್ಟಿನ ಒಂದು ಇದು ಮಾಡಿದ್ರು. ಆಮೇಲೆ ಅದಕ್ಕೆ ಪರಿಣಿತರು ಯಾರೂ ಇರಲಿಲ್ಲ, ಬೆಂಗಳೂರಿಂದ ಕರ್ಕೊಂಬರ್ತಾಯಿದ್ರು, ಬೆಂಗಳೂರಿಂದ ಕರ್ಕೊಂಬಂದು ಆ ಮಗ್ಗಗಳನ್ನು ಜೋಡಿಸ್ತಾಯಿದ್ರು. ಸರಿ, ಇವಾಗ ಆ ಮಗ್ಗಕ್ಕೆ ಉರಿ ಮಿಷಿನ್ಗಳು ಇನ್ನೊಂದು ಬೇಕಾಗಿತ್ತು. ಪ್ರಪ್ರಥಮವಾಗಿ ಅವರೇನೇ ಉರಿ ಮಿಷಿನ್ ಸಹ ಆಗಿದ್ರು. 1944ರಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಉರಿ ಮಿಷಿನ್ ಆಯಿತು. ಈ ಥರದ ಅಂದರೆ ಬಹುಶಃ ಕೈಮಗ್ಗಗಳು ಓಡ್ತಾ ಇದ್ವು, ಕೈಮಗ್ಗಗಳೆಲ್ಲ ಮೂಲೆ ಗುಂಪಾದವು. ನಾವು ಸಣ್ಣ ಹುಡುಗರಲ್ಲಿ ಕಲ್ಪೇಟೆಯಲ್ಲೇನೋ ಒಂದೆರಡು ಕೈಮಗ್ಗಗಳನ್ನ ನೋಡೋದು ಬಿಟ್ಟರೆ ನಾವು ಇದುವರೆಗೂ ದೊಡ್ಡಬಳ್ಳಾಪುರದಲ್ಲಿ ಬಹುಶಃ ಯಾರು ಕೈಮಗ್ಗಗಳು ನೋಡಿಲ್ಲ. ಅಂದರೆ ಪೂರ್ಣವಾಗಿ ವಿದ್ಯುತ್ ಮಗ್ಗಗಳಿಗೆ ಒಂದು ಸ್ಥಿತ್ಯಂತರ ಆಯಿತು. ಆನಂತರ 1950ರಲ್ಲಿ ಬನ್ನೆಟ್ಟಿ ಗಂಗಪ್ಪ ಅವರು ದೊಡ್ಡಬಳ್ಳಾಪುರಕ್ಕೆ ಜಾಕಾರ್ಡನ್ನು ಪರಿಚಯಿಸ್ತಾರೆ. ನಾನು ಯಾಕೆ ಈ ವಿಚಾರಗಳನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಏನು ನೇಯ್ಗೆ ಉದ್ಯಮಕ್ಕೆ ಇವತ್ತೇನೋ ಬಿಕ್ಕಟ್ಟು ಬಂದಿರೋದು ಅವತ್ತೇನು ಇರಲಿಲ್ವ ಅಂತ ಸಾಕಷ್ಟು ಜನ ಗೊತ್ತಿರುತ್ತೆ. ಬಹುಶಃ ನಮ್ಮ ಜನ್ರೇಷನ್, ಅಪ್ಪ ಅವ್ರ ಜನ್ರೇಷನ್ಗಳವರು ಸಾಕಷ್ಟು ನೋಡಿರ್ತೀರ, ಕೇಳಿರ್ತೀರ. ಆದ್ರೂ ಈ ಒಂದು ಸಂದರ್ಭದಲ್ಲಿ ಇವತ್ತು ಅಧಿಕಾರಿಗಳಿದ್ದಾರೆ, ಅವ್ರಿಗೂ ಸ್ವಲ್ಪ ವಿಚಾರಗಳು ಗೊತ್ತಾಗಲಿ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಅವತ್ತಿಗೂ ಇತ್ತು ನೇಯ್ಗೆ ಬಿಕ್ಕಟ್ಟು ಇತ್ತು. ಆಮೇಲೆ ನೇಕಾರಿಕೆ ಎಷ್ಟು ಒಂದು ರೀತಿ ಸ್ವಾವಲಂಬನೆ ಆಗಿತ್ತು ಅಂತ ಹೇಳಿದ್ರೆ, ನಮ್ಗೆ ಯಾವುದೋ ಸರ್ಕಾರಿ ಕೆಲಸನೇ ಬೇಡ ಅಂತ ಹೇಳಿ. ಯಾಕಂದರೆ ನಾವು ಸಹಿತ ಮಗನ ಮನೇಲಿ ಒಂದು ಕಾಲು, ಕಾಲೇಜಲ್ಲಿ ಒಂದು ಕಾಲು ಇಟ್ಕೊಂಡೇ ನಾವು ಎಲ್ಲ ವ್ಯಾಸಂಗ ಮಾಡಿದ್ದು. ಯಾರಾದರೂ ಫೈಲ್ ಆದರೆ ಅವ್ನಿಗೆ ಒಳ್ಳೆ ಕ್ವಾಲಿಫಿಕೇಷನ್, ಅವ್ರಿಗೆ ಬಿಡ ಎಲ್ಲೋ ನಮ್ಮ ಮನೇಲಿ ಐತೆ 10 ಜನಕ್ಕೆ ನಾವೇ ಕೆಲಸ ಕೊಡೋಣ ಅಂತ ಹೇಳಿ ಅಷ್ಟು ಸ್ವಾವಲಂಬಿಗಳು ಆದರು. ಆಮೇಲೆ ಯಾವುದಾನ ಒಂದು ಒಳ್ಳೆ ಲಾಭ ಬಂತು ಅಥವಾ ಚೆನ್ನಾಗಿ ಇದಾಯಿತು ಅಂತ ಹೇಳಿದ್ರೆ ಹಂಗೆ ಒಂದು ಮನೆ ಕಟ್ಟು ಅಂತೇಳಿ. ಬಹುಶಃ ನೋಡಿರ್ಬೋದು ನೀವು, ಟೈಟಾನಿಕ್ ಸೀರೆಗಳು ಮಾರಾಟ ಮಾಡಿದ್ರೆ ಒಂದು ಟೈಟಾನಿಕ್ ಬಿಲ್ಡಿಂಗ್ ಅಂತಲೇ ಇಟ್ಬಿಟ್ರು ಅದಕ್ಕೆ ಹೆಸರನ್ನ. ಸೊ ಈ ಥರದ ಅಷ್ಟು ಸ್ವಾವಲಂಬಿಕವಾಗಿದ್ದಂಥ ನೇಕಾರಿಕೆ ಹಲವಾರು ಸವಾಲುಗಳನ್ನು ಎದುರಿಸ್ತು. ನಿಮಗೆ ಗೊತ್ತಿರ್ಬೋದು, ನಿಮ್ಮ ಜನ್ರೇಷನ್ ಅವ್ರಿಗೆ ಆಟ್ರಾಯ್ ಅಂತ ಬಂತು ಫಸ್ಟು. ಈ ರೇಷ್ಮೆ ಮೂಟೆಗಳನ್ನು ತರಬೇಕಾದಾಗ ಇಲ್ಲಿ ಈ ರೈಲ್ವೆ ಸ್ಟೇಷನ್ ಹತ್ರ ಅಥವಾ ಬೇರೆ ಏನು ನಾವು ಊರಿಗೆ ಎಂಟ್ರಿ ಆಗ್ತೀವಿ, ಅಲ್ಲಿ ಅವರು ತಡೆ ಹಾಕಿ ಅವ್ರಿಗೆ ಟ್ಯಾಕ್ಸ್ಗಳನ್ನು ಕಟ್ಟಬೇಕಾಗಿತ್ತು, ಅಟ್ರಾಯ್ ಟ್ಯಾಕ್ಸ್ ಅಂತೇಳಿ. ಅದು ತಲೆನೋವಾಯಿತು. ಒಂದು ರೇಷ್ಮೆ ಮೂಟೆ ತರೋಕ್ಕಾಗ್ತಾ ಇರಲಿಲ್ಲ ಬೆಂಗಳೂರಿಂದ. ಆವಾಗ ಸಂಬಂಧಪಟ್ಟ ಇದಕ್ಕೆ ಸರ್ಕಾರಕ್ಕೆಲ್ಲ ಮನವಿ ಮಾಡಿ, ಇಲ್ಲ ಇದನ್ನೆಲ್ಲ ನಾವು ರದ್ದು ಮಾಡಬೇಕು ಅಂತ ಹೇಳಿ ನೇಕಾರರೆಲ್ಲ ಹೋರಾಟ ಮಾಡಿ ಅದನ್ನು ಇದು ಮಾಡಿದ್ರು. ಆಮೇಲೆ ಸೇಲ್ ಟ್ಯಾಕ್ಸ್ ಹಾಕಿದ್ರು ರೇಷ್ಮೆ ಸೀರೆಗಳಿಗೆ. ನಾವು ಪುಡಿ ಯಾವುದೋ ತುಂಡು ಬಂಡವಾಳಗಳು ತಂದು ಗೃಹ ಕೈಗಾರಿಕೆಗಳಲ್ಲಿ ಮಾಡ್ತೀವಿ ಸ್ವಾಮಿ, ನಾವು ಯಾವ ಲೆಕ್ಕಗಳಿಡೋಣ, ನಾವು ಯಾವ ಟ್ಯಾಕ್ಸ್ಗಳು ಕಟ್ಟೋಣ ಅಂತ ಹೇಳಿ ನೇಕಾರರೆಲ್ಲ ಇದು ಮಾಡಿ ಸೇಲ್ ಟ್ಯಾಕ್ಸನ್ನು ಅದನ್ನು ಇದು ಮಾಡಿದ್ರು. ಆಮೇಲೆ ಇದಕ್ಕೆಲ್ಲ ನಮ್ಮ ಮಾಜಿ ಕೇಂದ್ರ ಸಚಿವರಾದಂಥ ದೊಡ್ಡಬಳ್ಳಾಪುರ ಜಾಲಪ್ನವ್ರು ಇವತ್ತು ನೆನೆಸ್ಕೋಬೇಕು. ಯಾಕಂದರೆ ಸೇಲ್ ಟ್ಯಾಕ್ಸ್ಗಳನ್ನು ಇದು ಮಾಡಬೇಕಾದ್ರೆ ಅವರ ಒಂದು ಶ್ರಮ ಇದೆ, ಅವ್ರನ್ನ ನೆನೆಸ್ಕೋಬೇಕು ಇವತ್ತು. ಆ ನಂತರ ದೊಡ್ಡ ಕಂಟಕ ಎದುರಾಗಿತ್ತು ಅಂತ ಹೇಳಿದ್ರೆ, ಅವಾಗೆ ನಮ್ಮ ಸರ್ ಹೇಳಿದ ಮತ್ತು ಹೇಮಂತ್ ರಾಜ್ ಅವರು ಹೇಳ್ತಾ ಇದ್ದಂಗೆ ಕೈಮಗ್ಗ ಜವಳಿ ಅಧಿನಿಯಮ ಅನ್ನೋದು ಬಂತು 1985. ಅಲ್ಲೇನಾಯಿತು, ಆಂಧ್ರ, ತಮಿಳುನಾಡು ಇದರಲ್ಲೆಲ್ಲ ತುಂಬ ಕೈಮಗ್ಗಗಳಿತ್ತು. ಆ ಕೈಮಗ್ಗದಲ್ಲಿ ನೇಯ್ತಾ ಇರತಕ್ಕಂಥ ಬಟ್ಟೆಗಳನ್ನ ಪವರ್ ಲೂಮಲ್ಲಿ ನೇಯ್ತಾ ಇದ್ದಾರೆ, ಇದಕ್ಕೊಂದು ಆ್ಯಕ್ಟ್ ಮಾಡಬೇಕು ಅಂತೇಳಿ 1985ರಲ್ಲಿ ಕೈಮಗ್ಗ ಅಧಿನಿಯಮವನ್ನು ಜಾರಿಗೆ ತಂದರು. ಆಗ 22 ವೆರೈಟಿಗಳಿತ್ತು ಸ್ಟಾರ್ಟಿಂಗಲ್ಲಿ ತೊಗೊಂಡು ಬಂದಾಗ. ಆಮೇಲೆ ಅದು ಹೆಂಗಿತ್ತು ಅಂತ ಹೇಳಿದ್ರೆ, ನಾವು ಕಲರನ್ನು ನೇಯೋಂಗಿರಲಿಲ್ಲ, ಒಂದು ಬಾರ್ಡ್ರನ್ನು ನೇಯೋಂಗಿರಲಿಲ್ಲ, ಆ ಥರ ಇತ್ತು ಅದು ಆ್ಯಕ್ಟು. ಆಮೇಲೆ ನೇಕಾರೆಲ್ಲ ಹೋಗಾರ್ದು ಇದು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ ಅಂತ ಅಂದಾಗ ಮತ್ತೆ ಅವರ ಜಾಲಪ್ನವ್ರನ್ನ ಇದು ಮಾಡಿ ಕೊನೆಗೆ ಅದನ್ನು 90ರಲ್ಲಿ ಎಷ್ಟು ಇಳಿಸಿದ್ರು, 11 ವೆರೈಟಿಗೆ ಇಳಿಸಿದ್ರು ಅದನ್ನು 11ಕ್ಕೆ.
22 ಇದ್ದಿದ್ದು 11ಕ್ಕೆ. ಅಂದರೆ ಪ್ಯೂರ್ ಕಾಟನ್ನು, ಪ್ಯೂರ್ ಜರಿ, ಪ್ಯೂರ್ ಸಿಲ್ಕು, ಆಮೇಲೆ ಯಾವತ್ತೇ ಆಗಲಿ 45% ಇದ್ದಕ್ಕೆ ಅದನ್ನು ಬೇಕಾದರೆ ನಮ್ಮ ಕೈಮಗ್ಗ ಸಾಹೇಬರು ಆಮೇಲೆ ಅದನ್ನು ವಿವರಣೆ ಹೇಳ್ತಾರೆ. ಯಾವುದನ್ನು ಈ ಥರ ದೋತಿಗಳನ್ನು ಮಾಡಬಾರ್ದು, ದೊಡ್ಡ ಅಂಚು ಇರಬಾರ್ದು, ಈ ಥರ ಇರ್ತಕ್ಕಂತಹ ಒಂದಷ್ಟು ವೆರೈಟಿಗಳನ್ನು ನೀವು ಪವರ್ ಲೂಮಲ್ಲಿ ತಯಾರು ಮಾಡಬಾರ್ದು ಅಂತ ಇದೆ. ಅದೂ ಒಂದಷ್ಟು ದಿನ ಹೆಂಗೋ ನಡ್ಕೊಂಡು ಬಂತು. ಆದರೆ 2014ರಲ್ಲಿ ಏನಾಯಿತು, ಆಂಧ್ರ ಪ್ರದೇಶದಲ್ಲಿ ಅವರ ಒಂದು ಕೈಮಗ್ಗ ಒಕ್ಕೂಟದವರು ಕಂಪ್ಲೇಂಟ್ ಮಾಡೋರು. ಅಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಅವರು, ದೊಡ್ಡಬಳ್ಳಾಪುರದಲ್ಲಿ ನೇಯ್ತಾ ಇದ್ದಾರೆ, ನಮಗೆಲ್ಲ ಇದಾಗ್ತಾ ಇದೆ ಅಂತ. ಬಹುಶಃ ನಿಮಗೆ ಗೊತ್ತಿರ್ಬೋದು, ಅವಾಗ 10 ವರ್ಷಕ್ಕೆ ಮುಂಚೆ ತುಂಬ ಅವರು ಆಫೀಸರ್ಗಳು ಬಂದು ಅದನ್ನೆಲ್ಲ ಸೀಸ್ ಮಾಡಿ, ಮಗ್ಗುಗಳೆಲ್ಲ ಸೀಸ್ ಮಾಡಿ, ಅದನ್ನು ದೊಡ್ಡ ಇದಾಗಿ ನಮಗೂ ಅದರಲ್ಲಿ ವಿನಾಯಿತಿ ಕೊಡಬೇಕು, ನಾವು ಒಂದು ರೀತಿ ಕೈಮಗ್ಗದ ಒಂದು ಮುಂದುವರೆದ ಭಾಗ ಅಂತ ಹೇಳಿ ಮನವರಿಕೆ ಮಾಡಿ ಏನೇನೋ ಕೊಟ್ವಿ. ಬಟ್ ಏನಾಗುತ್ತೆ, ಆ್ಯಕ್ಟು ಒಂದು ಕಾನೂನು ಬಂದ ಮೇಲೆ ಅದು ತಿದ್ದುಪಡಿ ಆಗ್ತಿದ್ದು ನೀನು ಅದನ್ನು ಪಾಲಿಸಲೇಬೇಕು. ನನಗೆ ಗೊತ್ತಿಲ್ಲ ಅಥವಾ ನನಗೆ ಇದಾಗೈತೆ ಅಂತ ಹೇಳಿದ್ರೆ ಯಾವುದೇ ಕಾನೂನು ಕೇಳೋಲ್ಲ. ಸೊ ಈ ಥರದ ಸವಾಲುಗಳನ್ನು ಎದುರಿಸ್ಕೊಂಡು ಬಂತು. ಆಮೇಲೆ ಬಂತು ಜಿ ಎಸ್ ಟಿನೂ ಬಹುಶಃ ನೇಕಾರರು ನಮಗೆ GST ವಿನಾಯಿತಿ ಕೊಡಬೇಕು, ಇದು ಮಾಡಬೇಕು ಅಂತಲೂ ಸಹಿತ ಹಲವಾರು ಹೋರಾಟಗಳನ್ನು ಮಾಡಿದ್ರು. ಕೊನೆಗೀಗ GSTಗೂ ನಾವು ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಅಂದರೆ 20 ಲಕ್ಷದ ಮೇಲಿತ್ತು ಅಂದರೆ ನೀವು ವಹಿವಾಟು ನಡೆಸಿದ್ರೆ GST ಕಟ್ಟಲೇಬೇಕು, ಅದು ಇದು ಮಾಡಬೇಕು ಅಂತ ಬಂತು. ಅದಕ್ಕೂ ಈಗ ಸಮಸ್ಯೆ ಆಗಿದೆ. ಈಗ ನನಗೆ ಸೀರೆಗೆ ಲಾಭ ಬಂದರೆ ನಾನು GSTನೂ ಕಟ್ತೀನಿ, ಇನ್ನೊಂದು ಕಟ್ತೀನಿ. ನೀನು ಏನೂ ಲಾಭ ಇಲ್ದಿರ ಮನೇಲಿ ಸೀರೆಗಳು ಕೊಳಿತಾ ಬಿದ್ರೂ ನೀನು ಬಿಲ್ ಅರಿಬೇಕು, ನಾನು GST ಕಟ್ಟಬೇಕು ಅಂದರೆ ಒಬ್ಬ ನೇಕಾರನಿಗೆ ಯಾವ ರೀತಿ ಸಾಧ್ಯ? ಇದು ನೇಕಾರರ ಸಮಸ್ಯೆ. ಸೊ ಈ ಥರದ ಹಲವಾರು ಸವಾಲುಗಳನ್ನು ಎದುರಿಸ್ಕೊಂಡು ಬರ್ತು. ಆಮೇಲೆ 90ರ ದಶಕದಲ್ಲಿ ಏನು ಜಾಗತೀಕರಣ ಬಂತು, ಮುಕ್ತ ವ್ಯಾಪಾರ ಒಪ್ಪಂದ ಗ್ಯಾಟ್ ಅಥವಾ ಇದು, ಅವಾಗೇ ಸಾಕಷ್ಟು ಜನ ಎಚ್ಚರಿಸಿದ್ರು. ನೋಡ್ರಿ, ನಮ್ಮ ದೇಶ ಇನ್ನೂ ಅದಕ್ಕೆ ಒಗ್ಗಿಲ್ಲ, ರೈತರು ನೇಕಾರರು ಇನ್ನೂ ಗುಡಿ ಕೈಗಾರಿಕೆಗಳಲ್ಲಿ ಇದ್ದಾರೆ, ನಾವು ಇಷ್ಟೊಂದು ದೊಡ್ಡ ಒಪ್ಪಂದ ಮಾಡಿದ್ರೆ ಎಫೆಕ್ಟ್ ಆಗುತ್ತೆ ಅಂತ ಸಾರಿ ಹೇಳಿದ್ರು. ನಮ್ಮವ್ರು ಹೋಗಿ ಒಪ್ಕೊಂಡ್ಬಿಟ್ರು. ಅವಾಗಿಂದನೂ ಮುಕ್ತ ವ್ಯಾಪಾರ ಬಂತು, ಎಲ್ಲಿಂದಾನೂ ಆಯಿತು. ನೋಡಿ, ರೇಷ್ಮೆ, ಚೈನಾ ರೇಷ್ಮೆ ಅವಾಗೂ ಇತ್ತು, ಇವಾಗೂ ಇತ್ತು. ಆದರೆ ನಾವು ಪ್ಲೇನ್ ರೇಷ್ಮೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ 80 ರೂಪಾಯಿ ಮೀಟ್ರ್ ಇತ್ತು ಅಂದರೆ ಚೈನಾ ರೇಷ್ಮೆ 100-110 ಇರ್ತಾ ಇತ್ತು. ಆವಾಗ ಸಹಜವಾಗಿ ನಮಗೇನೆ ಡಿಮ್ಯಾಂಡ್ ಇತ್ತು. ಎಷ್ಟು ಡಿಮ್ಯಾಂಡ್ ಇತ್ತು ಅಂದರೆ 1/4 ಮೀಟ್ರ್ ಕಮ್ಮಿ ಇದ್ರೂ ಹೋಗುತ್ತೆ ಅಂತ ಹೇಳಿ ಕಳಿಸ್ಬಿಡ್ತಾ ಇತ್ತು. ಅಷ್ಟು ಡಿಮ್ಯಾಂಡ್ ಇತ್ತು. ಅಂದರೆ ಪ್ರೊಡಕ್ಷನ್ ಕಮ್ಮಿ ಇತ್ತು, ಬೇಡಿಕೆ ಜಾಸ್ತಿ ಇತ್ತು, ನಮ್ಮ ವ್ಯಾಪಾರ ಅಷ್ಟೇ ಚೆನ್ನಾಗಿ ಸಾಗ್ತಾ ಇತ್ತು. ಆಮೇಲೆ ಏನಾಯಿತು, ಯಾವಾಗ ಈ ಮುಕ್ತ ಒಪ್ಪಂದ ಬಂತು, ಆವಾಗ ರೇಷ್ಮೆ, ಚೈನಾ ರೇಷ್ಮೆ, ನಮ್ಮ ರೇಷ್ಮೆ ಎರಡು ಏನಾಯಿತು, ಒಂದೇ ರೇಟೇ ಆಗೋಯ್ತು. ಒಂದೇ ರೇಟೇ ಆದಾಗ ನಮ್ಮ ಸೀರೆಗಳು ಇದು ಆವಾಗ ಸ್ವಲ್ಪ ಡೌನ್ ಆಯಿತು. ಆಮೇಲೆ ರೈತರು ಗಲಾಟೆ ಮಾಡಿದ್ರು, ಏನು ಚೈನಾ ರೇಷ್ಮೆ ಬರ್ತಾ ಇರೋದ್ರಿಂದ ನಮ್ಮ ರೇಷ್ಮೆಗೆ ಕಮ್ಮಿ ಇದಾಗ್ತಾ ಇದೆ ಅಂತ ಹೇಳಿ. ಅವಾಗ ಏನು ಮಾಡಿದ್ರು, 30% ಇಂಪೋರ್ಟ್ ಡ್ಯೂಟಿ ಹಾಕಿದ್ರು ರೇಷ್ಮೆ ಮೇಲೆ. ಅವಾಗ ಸ್ವಲ್ಪ ಇದಾಯಿತು. ನೋಡಿರಿ, ಇವತ್ತು ನಮ್ಮ ಉದಯವಾಣಿ ಪೇಪರಲ್ಲಿ ಬಂದಿದೆ, ರೇಷ್ಮೆ ಗೂಡು ಬೆಲೆ 900 ರೂಪಾಯಿ ದಾಟಿದೆ. ನಾವು 900 ರೂಪಾಯಿ ದಾಟಿದ್ರೆ ನಮ್ಮ ರೇಷ್ಮೆ ರೇಟ್ ಏನಾಗುತ್ತೆ? ನಾವು ನೇಕಾರರು ತಂದು ರೇಷ್ಮೆನ ಯಾವ ಥರ ಮಾಡಬೇಕೋ ಗೊತ್ತಿಲ್ಲ. ನಾನು ಅದನ್ನು ಒಂದು ಆರ್ಟಿಕಲ್ ಮಾಡಿದ್ದೆ, ರೈತರಿಗೆ ಸಂತಸ, ನೇಕಾರರಿಗೆ ಸಂಕಷ್ಟ ಅಂದ್ಬಿಟ್ಟು. ಅಂದರೆ ಅವ್ರಿಗೆ ಲಾಭ ಆಯಿತು ಅಂದರೆ ನಾನು ಆ ಬೆಲೆಯಲ್ಲಿ ಕೊಟ್ಟು ಇವತ್ತಿನ ಇದಕ್ಕೆ ಮಾಡೋದಿಲ್ಲ. ಆಮೇಲೆ ಈ ಕಸ್ಟಮ್ಸ್ ಡ್ಯೂಟಿ ಅಂತ ಬರೋದು, ಇಂಪೋರ್ಟ್ ಡ್ಯೂಟಿ ಅಂತ ಬರೋದು ಮುಂಚೆ. ಅವಾಗ ಎಷ್ಟೋ ಜನ ಎಲೆಕ್ಟ್ರಾನಿಕ್ ಗೂಡ್ಸ್ ಆಗಲಿ ಇನ್ನೊಂದಾಗಲಿ ಬಿಡಿಸ್ಕೊಂಡು ಬರೋಕ್ಕೆ ಹೋಗ್ತಾ ಇಲ್ಲ. 10,000 TV ನಮ್ಮ ಸ್ನೇಹಿತರೊಬ್ಬರು ಬಿಡಿಸ್ಕೊಂಡು ಬರ್ದಿರ 25,000 ಟ್ಯಾಕ್ಸ್ ಹಾಕಿದ್ರಂತೆ. ಕೊನೆಗೆ ಅಯ್ಯೋ ಇಲ್ಲೇ 20,000 ಕೊಟ್ಟು ತೊಗೊತೀನಿ ಹೋಗಪ್ಪ ಅಂತ ಇದ್ರು. ಆದರೆ ಈಗ ನೀವು ಏನು ಬೇಕಾದರೂ, ಎಲ್ಲಿಂದ ಬೇಕಾದ್ರೂ, ಯಾವ ವಸ್ತು ಬೇಕಾದ್ರೂ ತರಿಸ್ಕೋಬೋದು. ಇಷ್ಟು ಲಿಮಿಟು ಅಂತ ಇರುತ್ತೆ. ಗೋಲ್ಡ್ ಬೇಕಾದರೂ ನೀವು ದುಬೈಗೆ ಹೋಗಿ ತರ್ಬೋದು. ಆ ಥರ ಮುಕ್ತ ವ್ಯಾಪಾರ ಬಂದ್ಬಿಟ್ಟಿದೆ ಇವತ್ತು. ಅದರಿಂದ ಇವತ್ತಿನ ಇದಾಗಿದೆ. ಈಗ ಬರೀ ನೇಕಾರಿಕೆ ಒಂದೇನಾ ಇವತ್ತು ಇಷ್ಟು ಸವಾಲುಗಳು ಎದುರಿಸ್ತಾ ಇರೋದು ಅಂತ ಅಂದರೆ ಎಲ್ಲ ಉದ್ಯಮಗಳು ಎದುರಿಸ್ತಾ ಇದೆ. ಈ ಪೂರ್ಣಚಂದ್ರ ತೇಜಸ್ವಿ ಅಂತ ಕುವೆಂಪು ಅವ್ರ ಮಗ, ಅವ್ರು 90ರ ದಶಕದಲ್ಲೇ ಒಂದು ಕಾದಂಬರಿ ಬರೆದಿದ್ರು, ಜುಗಾರಿ ಕ್ರಾಸ್ ಅಂದ್ಬಿಟ್ಟು. ಆ ಜುಗಾರಿ ಕ್ರಾಸಲ್ಲಿ ಒಂದು ಬುಡಕಟ್ಟು ಜನಾಂಗ ಇರುತ್ತೆ, ಅದು ಬುಟ್ಟಿಗಳನ್ನ ನೇಯೋದು, ಆಮೇಲೆ ಬೇರೆ ಬೇರೆ ಗುಡಿ ಕೈಗಾರಿಕೆಗಳನ್ನು ಮಾಡೋದು ಅಂತ. ಈ ಆಧುನಿಕತೆ ಬರ್ತಾ ಇದ್ದಂಗೆ ಅದೊಂಥರ ಎಲ್ಲ ಪೂರ್ತಿ ನಶಿಸಿ ಹೋಗ್ಬಿಡುತ್ತೆ. ಹೊಸ ಏನೋ ಪ್ಲಾಸ್ಟಿಕ್ಕು ಇನ್ನೊಂದು ಎಲ್ಲ ಬರ್ತಾ ಇದ್ದಂಗೆ ಇವತ್ತು ಗುಡಿ ಕೈಗಾರಿಕೆಗಳು ಸೇಮ್ ಅದೇ ಪರಿಸ್ಥಿತಿಲಿದೆ. ಅದೇನು ನಶಿಸಿ ಹೋಗ್ತಾ ಇದೆ. ನೋಡಿ, ಈಗ ನಮ್ಮದು ನೇಕಾರಿಕೆ ಅಂದ್ಕೊಳ್ಳಿ. ನೇಕಾರಿಕೆ ಅಂದರೆ ಬರೀ ಒಂದು ಮಗ್ಗ ಬಿಡೋದು ಅಂತ ಪ್ರಶ್ನೆ ಅಲ್ಲ. ಇಲ್ಲಿ ಒಂದು ರೀತಿ ಒಂದು ಸಂಪ್ರದಾಯ ಇರುತ್ತೆ, ಒಂದು ಒಡನಾಟ ಇರುತ್ತೆ, ಒಂದು ಬಾಂಧವ್ಯ ಇರ್ತದೆ. ಈಗೇನೋ ಒಂದು ಮಗ್ಗುಗಳಿಗೆ ಪೂಜೆ ಮಾಡ್ತೀವಿ, ಪಿಳ್ಳೆರಾಯನ್ ಮಾಡ್ತೀವಿ, ಬಸವಣ್ಣನಿಗೆ ಹೋಗಿ ಪೂಜೆ ಮಾಡ್ತೀವಿ, ಒಂದು ಆಚರಣೆ ವಿಚಾರ ಎಲ್ಲವನ್ನು ನೇಕಾರಿಕೆಗೆ ಬೆಸೆದುಕೊಂಡಿರುತ್ತೆ. ಸೊ ಆ ಥರದ್ದೆಲ್ಲ ಮುಂದೆ ನಶಿಸಿ ಹೋಗುತ್ತೆ ಇದೇ ಥರ ಇದ್ದರೆ. ಆಮೇಲೆ ಇನ್ನೂ ಉದಾಹರಣೆಗಳು ಕೊಡಬೇಕು ಅಂತ ಹೇಳಿದ್ರೆ, ನಮ್ಮೂರಿನಲ್ಲೇ ಜಾಸ್ತಿ ದೂರ ಇಲ್ಲ, ಡಿ ಮಾರ್ಟ್ ಬಂತು. ಡಿ ಮಾರ್ಟ್ ಬಂದಾಗ
ಈ ದಿನಸಿ ಅಂಗಡಿಗಳವರು ಸರ್ ನಮ್ಮನ್ನು ಕರೆದ್ಬಿಟ್ಟು ಪ್ರೆಸ್ ಮೀಟ್ ಮಾಡಿದ್ರು. ಡಿಮಾರ್ಟ್ ನೋಡ್ರಿ ಎಲ್ಲ ಕಮ್ಮಿ ರೇಟಿಗೆ ಕೊಡ್ತಾ ಇದ್ದಾನೆ, ಕಮ್ಮಿ ಕ್ವಾಲಿಟಿ ಕೊಡ್ತಾ ಇದ್ದಾನೆ, ನಮ್ಗೆ ವ್ಯಾಪಾರಗಳಾಗ್ತಾ ಇಲ್ಲ ಹಂಗೆ ಅಂತ. ಆದರೆ ಅವ್ನು ಡಿಮಾರ್ಟ್ನವನು ಲೀಗಲ್ಲಾಗಿ ಎಲ್ಲ ಮಾಡ್ಕೊಂಡು ಬಂದಿದ್ದಾನೆ. ಅವಾಗ ಇನ್ನೂ ಚಿಕ್ಕಬಳ್ಳಾಪುರದಲ್ಲಿ ಅವ್ರು ಬರೋಕ್ಕೆ ಬಿಟ್ಟಿರಲಿಲ್ಲ, ಅಲ್ಲೇರು ಸ್ಟ್ರಾಂಗ್ ಆಗಿ ಚಿಕ್ಕಬಳ್ಳಾಪುರಕ್ಕೆ ಬರೋಕ್ಕೆ ಬಿಟ್ಟಿರಲಿಲ್ಲ. ಬಹುಶಃ ಈಗೇನಾದರೂ ಆಗಿದೆಯೇನೋ ಗೊತ್ತಿಲ್ಲ, ಅದು ಒಂದು ಹೊಡ್ತಾ ಆಯಿತು. ಆಮೇಲೆ ದೊಡ್ಡ ದೊಡ್ಡ ಆನ್ಲೈನ್ ಮಾರ್ಕೆಟಿಂಗ್ ಬಂತು, ಶೋರೂಮ್ಗಳವರೇ ಗಲಾಟೆ ಮಾಡಿದ್ರೆ ಆನ್ಲೈನ್ ಮಾರ್ಕೆಟಿಂಗ್ ಬಂದುಬಿಟ್ಟಿದೆ, ನಾವೇನು ಮಾಡೋದು ಹಂಗೆ ಹೀಗೆ ಅಂತ. ಆಮೇಲೆ ಅಷ್ಟು ದೊಡ್ಡ ಬೇಡ, ಮೊನ್ನೆ ಈಗ ಒಂದು 3 ತಿಂಗಳ ಮುಂಚೆ ನೂಕೋ ಗಾಡಿಯವರು ಹಣ್ಣಿನ ಗಾಡಿಗಳವ್ರು ಇರ್ತಾರಲ್ಲ, ಅವರು ಜೂನಿಯರ್ ಕಾಲೇಜ್ ಮುಂದೆ ಬಂದು ಗಲಾಟೆ. ಏನಪ್ಪ ಅಂದರೆ ನಮಗೆ ಇವರೆಲ್ಲ ಬಂದ್ಬಿಟ್ಟು ಅವ್ರ ಆಚೆಯಿಂದ ನಮ್ಗೆ ವ್ಯಾಪಾರಗಳಾಗ್ತಿಲ್ಲ ಅಂತ ದೊಡ್ಡ ಗಲಾಟೆಗಳಾಗ್ಬಿಟ್ರು. ತಹಸೀಲ್ದಾರ್ ಹತ್ರ ಹೋಯಿತು. ತಹಸೀಲ್ದಾರ್ ಒಂದೇ ಮಾತೇ ಹೇಳಿದ್ರು, ನೋಡ್ರಿ ಇದು ಮುಕ್ತವಾಗಿ ಅವರು ಬರ್ಬೋದು, ನೀವು ಬರ್ಬೋದು, ಪರ್ಮಿಷನ್ ತೊಗೊಂಡು ಅವನು ಮಾಡ್ಬೇಕು, ನಾವು ಹಂಗೆಲ್ಲ ರೆಸ್ಟ್ರಿಕ್ಷನ್ ಮಾಡೋಕ್ಕಾಗಲ್ಲ ಅಂತ ಅದನ್ನು ಹೇಳಿಬಿಟ್ರು. ಆಮೇಲೆ ಒಬ್ಬ ಶೇವಿಂಗ್ ಶಾಪ್ನವರು ಇವತ್ತು ನಮ್ಮ ಬೆಳಗ್ಗೆ ಒಬ್ಬರು ಸಿಕ್ಕಿ ಹೇಳಿದ್ರು ಯಜಮಾನ್ರು, ನೋಡಿ ಸ್ವಾಮಿ ಮಂಗಳವಾರನೂ ತೆಗಿತಾವ್ರೆ, ಕಮ್ಮಿ ರೇಟಿಗೆ ಮಾಡ್ತಾವ್ರೆ, ನಮಗೂ ಇದಾಗ್ತಾ ಇಲ್ಲ ಅಂತ. ಅದೂ ಕಂಪ್ಲೇಂಟ್ ಹೋಗೈತಪ್ಪ, ನಾವು ಅದನ್ನೆಲ್ಲ ಹೇಳೋಕ್ಕಾಗಲ್ಲಪ್ಪ, ಅವನ ವ್ಯಾಪಾರ ಅವನದು, ನಮ್ಮ ವ್ಯಾಪಾರ ನಮ್ಮದು ಅಂತ ಹೇಳಿ. ಈ ಥರದ ಹಲವಾರು ಉದಾಹರಣೆಗಳನ್ನು ಕೊಡ್ಬೋದು. ಒಂದು ಫಿಲಮ್ ಇಂಡಸ್ಟ್ರಿ ಬಂದ್ರೂ ಡಬ್ಬಿಂಗು ಅಂತ ಇತ್ತು, ಮೊದಲು ರಾಜ್ಕುಮಾರ್ ಎಲ್ಲ ಹೋರಾಟ ಮಾಡ್ತಾಯಿದ್ರು, ಇವಾಗ ಪೂರ್ತಿ ಡಬ್ಬಿಂಗು ಎಲ್ಲ ಬಿಟ್ಬಿಟ್ಟಿದ್ದಾರೆ. ಅಂದರೆ ನಾವು ಕನ್ನಡ ಸಿನಿಮಾ ಸೀಮಿತ ಮಾರುಕಟ್ಟೆ ಅಂತ ಹೇಳಿ ನಾವು ವಾದ ಮಾಡೋದು ಆಗಲ್ಲ. ಅಂದರೆ ಈ ಥರದ ಹಲವಾರು ಉದಾಹರಣೆಗಳನ್ನು ನಾವು ಕೊಡ್ಬೋದು. ಈಗ ಮುಖ್ಯವಾಗಿ ಈಗ ಬಂದಿರೋಂಥ ಬಿಕ್ಕಟ್ಟೇನಪ್ಪ ಅಂದರೆ ಈ ಮುಕ್ತ ವ್ಯಾಪಾರ, ಇದರ ಪರಿಣಾಮ ಇವಾಗ ಜಾಸ್ತಿ ಆಗಿಬಿಟ್ಟಿದೆ. ಆಮೇಲೆ ಒಂದು ತಿಳ್ಕೊಳ್ಳಿ, ಜನಗಳ ಅಭಿರುಚಿನೂ ಬದಲಾಗ್ತಾ ಇದೆ. ನಮ್ಮ ಸೀರೆಗಳು ಏನಾಗ್ತಾ ಇದೆ, ಬೇಡಿಕೆ ಕಡಿಮೆ ಆಗ್ತಾ ಇದೆ, ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಇದು ನಮಗೆ ಬಹಳ ದೊಡ್ಡ ಹೊಡೆತ. ಬಹುಶಃ ನಿಮ್ಗೆ ಗಮನಿಸಿರ್ಬೋದು, ನಮ್ಮ ಸಾಂಪ್ರದಾಯಿಕ ಸೀರೆಗಳನ್ನು ನಾನು ಸರ್ವೆ ಮಾಡಿದ ಪ್ರಕಾರ, ಜನರಲಾಗಿ ನಾನು ಎಲ್ಲಾದರೂ ಈ ಮದುವೆ ಮನೆಗಳಿಗೆ ಅಥವಾ ಫಂಕ್ಷನ್ಗಳಿಗೆ ಹೋದಾಗ ಎಲ್ಲರನ್ನೂ ಮಾತಾಡಿಸ್ತಿರ್ತೀನಿ, ಒಂದು ಸರ್ವೆ ಮಾಡ್ತಾ ಇರ್ತೀನಿ. ಅವಾಗ ಹೇಳ್ತಾ ಇರ್ತೀನಿ, ಅವಾಗ ಭಾಳಷ್ಟು ಜನರ ಅಭಿಪ್ರಾಯ ಏನಪ್ಪ ಅಂತ ಹೇಳಿದ್ರೆ, ಒಂದು ಅಕೇಶನಲ್ಲಿ ಒಂದು ಸೀರೆ ಉಟ್ಕೊಳ್ಳೋಣ ಸಾಕು, ಇನ್ನು ಬೇರೆ ಟೈಮಲ್ಲಿ ನಾವು ಡ್ರೆಸ್ ಮೆಟೀರಿಯಲ್ಸ್ಗಳನ್ನ ಇದು ಮಾಡಿ ನಾವೇ ಒಬ್ಬರಿಗೆ ಕೊಡ್ತಾ ಇದ್ವಿ ಸೀರೆಗಳನ್ನ. ಕೊನೆಗೆ ಅವರು ಇಲ್ಲ ಸರ್, ಡ್ರೆಸ್ಸುಗಳು ನೈಟಿಗಳು ಹೋಗ್ತವೆ ಸರ್, ನಿಮ್ಮ ಸೀರೆ ಹೋಗಲ್ಲ ಅಂತ ಹೇಳಿ ನಿಲ್ಲಿಸ್ಬಿಟ್ರು ಸೀರೆಗಳನ್ನ. ಸೊ ಈ ಥರದ ಇದು ಸಂದಿಗ್ಧ ಸ್ಥಿತಿಗೆ ಬಂದಿದ್ದೀವಿ. ಇವತ್ತು ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತಾ ಇದೆ ಮತ್ತು ನಮಗೆ ಮಾರಾಟದ ಇದು ಕಡಿಮೆ ಆಗ್ತಾ ಇದೆ. ಮೇಯ್ನ್ ಅಲ್ಲಿರುವಂಥದ್ದು. ನಮ್ಮ ಸಾಹೇಬರು ಮಾತಾಡ್ತಾ ಹೇಳಿದ್ರು, ಏನು ಸರ್ ಅದು ಏನೋ ಸರ್ಕಾರದಿಂದ ಏನಾದರೂ ನಾವು ಅದಕ್ಕೆ ಅವಕಾಶ ಮಾಡಿಕೊಡೋಣ ಅಂತ. ಏನು ಮಾಡ್ಬೋದು ಅಂತ ನನ್ನ ಒಂದು ಅನಿಸಿಕೆ ಪ್ರಕಾರ, ನಮಗೆ ಉತ್ಪಾದನಾ ವೆಚ್ಚ ಕಡಿಮೆ ಆಗ್ಬೋದು. ಬಹುಶಃ ಸೂರತ್ತಲ್ಲಿ ಅವ್ನಿಗೆ ಎಡಗೈಯಲ್ಲಿಟ್ಟಿದ್ರೆ ಏನೋ ಜರಿ ಸಿಗುತ್ತೆ, ಇನ್ನೊಂದು ಕಡೆ ಕೇಟೆಕ್ಸ್ ಸಿಗುತ್ತೆ, ಪಾಲಿಸ್ಟರ್ ಸಿಗುತ್ತೆ, ತುಂಬ ಕಡಿಮೆ ವೆಚ್ಚದಲ್ಲಿ. ಬಹುಶಃ ನೀವು ಲೆಕ್ಕ ಹಾಕಿ ನೋಡಿದ್ರೆ ಅವನು ಗರಿಷ್ಠ 50 ರೂಪಾಯಿಗೆ ಸೀರೆ, 30 ರೂಪಾಯಿ ಬೀಳುತ್ತೆ ಕೆಲವು ಸೀರೆ. ನಾವು ಆ ಸೀರೆ ನಯಿಸ್ಬೇಕಾದ್ರೆ ಇಲ್ಲಿ 300-400 ರೂಪಾಯಿ ಆದರೂ ಮಿನಿಮಮ್ ಕೊಡಲೇಬೇಕು ನಾವು. ಯಾಕಂದರೆ ಇಲ್ಲಿನ ಪರಿಸ್ಥಿತಿ ಹಂಗಿದೆ. ನಾವು ಕೂಲಿಕಾರನ್ನಾಗಲಿ ಕಾರ್ಮಿಕರನ್ನಾಗಲಿ ದೂಷಣೆ ಮಾಡೋದಲ್ಲ, ಅವ್ರಿಗೂ ಬದುಕಿರುತ್ತೆ, ಇಲ್ಲಿನ ಖರ್ಚುಗಳು ಹಂಗೆ ಇರ್ತವೆ. ಉತ್ಪಾದನಾ ವೆಚ್ಚವನ್ನು ನಾವು ಕಡಿಮೆ ಮಾಡಬೇಕಾದ್ರೆ ಅದು ಒಂದು ದಾರಿ. ಆಮೇಲೆ ಸರ್ಕಾರನೇ ಈಗೊಂದು ಕೊರೋನಾಗಿಂತ ಮುಂಚೆ ಅಲ್ವಾ ಮಂಜರಾಜ್ ಅವರು, ಸೀರೆಗಳನ್ನು ಪರ್ಚೇಸ್ ಮಾಡಬೇಕು. ಆ ಕೊರೋನಾ ಟೈಮಲ್ಲಿ ಸೀರೆಗಳು ಬೇರೆ, ಅವಾಗ ನೇಕಾರು ಸಂಕಷ್ಟದಲ್ಲಿ ಸಿಕ್ಕಿದ್ದಾಗ ಕೊಡಬೇಕು ಅಂತೇಳಿ ನಾವು ಎಲ್ಲ ಪ್ರಪೋಸಲ್ ಮಾಡಿದ್ವಿ, ನಾವು ಬರೆದ್ವಿ, ಇದನ್ನೆಲ್ಲ ಮಾಡಿದ್ವಿ. ಆದರೆ ಅದನ್ನು ಯಾಕೋ ಸರ್ಕಾರ ಮನಸ್ಸು ಮಾಡಲಿಲ್ಲ. ಆಮೇಲೆ ಸರ್ ಹೇಳ್ತಾಯಿದ್ರು, ನಿಮ್ಮದೇ ಆದಂಥ ಒಂದು GI ಇಂಡೆಕ್ಸ್ ಇರಬೇಕು ಅಂತ. ಹಿಂದೆ ನಾವೂ ಆರ್ಟಿಕಲ್ಗಳೆಲ್ಲ ಮಾಡಿದ್ದೀವಿ. ದೊಡ್ಡಬಳ್ಳಾಪುರದಲ್ಲಿ ಏನು, ಯಾಕಂದರೆ ಎಲ್ಲರೂ ನಮ್ಮವರೇ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಒಂದು ದುರಂತ ಏನಪ್ಪ ಅಂದರೆ ನಮ್ಮದು ಬ್ರ್ಯಾಂಡೆಡ್ ಇಲ್ಲ. ನಮ್ದು ಏನಪ್ಪ ಅಂತ ಹೇಳಿದ್ರೆ, ಯಾರಾದರೂ ಎಲ್ಲನ ಒಂದು ಒಳ್ಳೆ ವೆರೈಟಿ ಮಾಡ್ತಾವನೆ ಅಂದರೆ ಅದನ್ನು ತಂದು ನಾನು ಮಾಡಿಬಿಡ್ಬೇಕು. ಅಂದಾಗ ನಿನ್ನದೇ ಆದಂಥ ಐಡೆಂಟಿಟಿ ಎಲ್ಲಿ ಬರುತ್ತೆ? ಇವತ್ತು ಕಂಚಿ ಸೀರೆ ಅಂತ ಹೇಳಿದ್ರೆ ಅದನ್ನು ಕಂಚಿ ಅಂತ ಐಡೆಂಟಿಫೈ ಮಾಡ್ತೀವಿ. ಮೊಣಕಾಲ್ಗೋರು ಮತ್ತು ಬೇರೆ ಬೇರೆವೆಲ್ಲ ಅದಕ್ಕೆ ಆದಂಥ ಒಂದು ಐಡೆಂಟಿಟಿ ಇದೆ. ಇವತ್ತಿಗೂ ಅದಕ್ಕೆ ಹಂಗೆ ಡಿಮ್ಯಾಂಡ್ ಇದೆ. ಉಡುಪಿ ಸೀರೆಗಳಿಗೆ ಇವತ್ತು ಡಿಮ್ಯಾಂಡ್ ಇದೆ. ನಮ್ಮ ಸೀರೆಗಳಿಗೆ ಯಾಕಿಲ್ಲ? ನಾವು ಪ್ಲೈನ್ ಮಾಡ್ತೀವಿ, ಪೈಪಿಂಗ್ ಮಾಡ್ತೀವಿ, ರೇಷ್ಮೆ ಮಾಡ್ತೀವಿ, ಆಮೇಲೆ ಕಂಪ್ಯೂಟರ್ ಜಾಕಾರ್ಡು, ಇನ್ನೊಂದು ಬೇರೆ ಬೇರೆ ಎಲ್ಲ ಥರದ ವೆರೈಟಿ ಮಾಡ್ತೀವಿ. ನಮ್ಮದು ಅನ್ನೋದು ಯಾವುದು ಅಥವಾ ನಮ್ಮದು ಅನ್ನೋದು ಏನಾದರೂ ಮುಂದೆ ಮಾಡ್ಬೋದಾ ಅನ್ನೋದನ್ನು ಒಂದು ಚರ್ಚೆ ಮಾಡಬೇಕು. ಆಮೇಲೆ ಈ GST ಬಂದು ಹೊಸದ್ರಲ್ಲಿ ಈ ಅಕ್ಕಿ ಮೇಲೂ GST ಹಾಕಿದ್ರು. ಅದೊಂದು ಸ್ವಲ್ಪ ಗಲಾಟೆಗಳಾಯಿತು. ಏನೋ ಇದು ಕೃಷಿ ಉತ್ಪನ್ನ, ಇದಕ್ಕೆ ಯಾಕೆ GST ಅಂತ. ಅವಾಗ ಅವರೇನು ಹೇಳಿದ್ರು, ಇದು ಮೂಟೆ ಒಳಗೆ ಬರ್ತಾ ಇದೆ, ಇದು ಬ್ರ್ಯಾಂಡೆಡ್, ಇದು ಬ್ರ್ಯಾಂಡೆಡ್ಗೆ ಹಾಕ್ತಾ ಇದ್ದೀವಿ, ಇಷ್ಟು 5% ಕಟ್ಟಬೇಕು ಅಂತ. ಸೊ ಆ ಥರ ಸರ್ ರೇಪಿಯರ್ ಆಗಲಿ ಅಥವಾ ಬೇರೆ ಏನಾದರೂ ಫ್ಯಾಕ್ಟ್ರಿಗಳಲ್ಲಿ ಮಾಡೋವಂತಹ ವೆರೈಟಿಗಳಿಗೆ ಅದನ್ನು ಬ್ರ್ಯಾಂಡೆಡ್ ಅಂತ ಪರಿಗಣಿಸಿ ಅಲ್ಲೇನಾದರೂ ಈ ಜಾಸ್ತಿ ಟ್ಯಾಕ್ಸ್ ಹಾಕಬಹುದಾ ಅಂತಲೂ ಅದನ್ನು ಯೋಚನೆ ಮಾಡ್ಬೋದು. ನಮಗೇನು ಅಂದರೆ ನಮ್ಮ ಸೀರೆ ಆ ಸೀರೆ ಒಂದೇ ಬೆಲೆ ಆದರೆ ಅವ್ರ ಸೀರೆಗಿಂತ ನಮ್ಮ ಸೀರೆನೇ ಕ್ವಾಲಿಟಿ ಚೆನ್ನಾಗಿರೋದು. ಯಾಕಂದರೆ ನಿಮ್ಗೆ ಗೊತ್ತಿರ್ಬೋದು, ಚೈನಾ ರೇಷ್ಮೆಗಿಂತ ನಮ್ಮ ಇಂಡಿಯನ್ ರೇಷ್ಮೆನೇ ಟ್ರೆಷರ್ ಇರೋದು. ಪ್ಲೈನ್ ಬಟ್ಟೆಗಳು ನಮ್ಮದಷ್ಟು ಟ್ರೆಷರ್
ಇನ್ಯಾವುದು ಬರಲ್ಲ. ಆವಾಗ ಜನ ನಮ್ಮ ಸೀರೆಗಳನ್ನೇ ತೊಗೊಳ್ಳೇಬೇಕು. ಆ ಒಂದು ಕೆಲಸವನ್ನು ನಾವು ಮಾಡದೆ ಹೋದರೆ ಭಾಳ ಕಷ್ಟ. ಆಮೇಲೆ ಈ ಮಾರುಕಟ್ಟೆ ಸಮಸ್ಯೆ ಇನ್ನೊಂದು ಅಂತ ಹೇಳ್ತಾರೆ, ಅದೆಲ್ಲ ಇವತ್ತಿನ ಇದರಲ್ಲಿಲ್ಲ. ನಮಗೆ ನಮ್ಮ ಮಾಲು ಜನಗಳಿಗೆ ಬೇಕಾ ಅದ್ರ ಕಡೆ ನಾವು ಗಮನ ಕೊಡ್ಬೋದು. ಇವತ್ತು ಫೇಸ್ಬುಕ್ ಇದೆ, ವ್ಯಾಟ್ಸಪ್ ಇದೆ, ಆಮೇಲೆ ಆನ್ಲೈನು ಮಾರ್ಕೆಟಿಂಗ್ ಇದೆ. ಸಾಕಷ್ಟು ಜನ ನಮ್ಮ ನೇಕಾರರು ಫೇಸ್ಬುಕ್ಗಳಲ್ಲಿ ಇದರಲ್ಲೆಲ್ಲನೂ ಸೀರೆ ವೆರೈಟಿಗಳು ಇದನ್ನೆಲ್ಲನೂ ತೋರಿಸ್ಕೊಂಡು ಮಾರಾಟ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಅದು ಇನ್ನೂ ಬೇಕಾದ್ರೆ ಅಪ್ಗ್ರೇಡ್ ಮಾಡಿ ಮಾಡ್ಬೋದು. ಆದರೆ ಉತ್ಪಾದನೆ ವೆಚ್ಚ ಜಾಸ್ತಿ ಆಗಿ ನಾನು 1,500 ಸೀರೆಗೆ ಹೇಳಿ ಅದು 600-700 ರೂಪಾಯಿಗೆ ಸೂರತ್ ಸೀರೆನೋ ಇನ್ಯಾರೋ ಕಡಿಮೆ ಅದೇ ವೆರೈಟಿ ಕೊಡ್ತಾನೆ ಅಂದರೆ ನನ್ನ ಸೀರೆ ಮಾರಾಟ ಮಾಡೋಕ್ಕಾಗೋದೇ ಇಲ್ಲ. ಅದರಿಂದ ಒಂದು 50-100 ರೂಪಾಯಿ ಡಿಫ್ರೆನ್ಸ್ ಆದ್ರೂ ನಮ್ಮ ಸೀರೆ ಆ ಸೀರೆ ಒಟ್ಟಿಗೆ ಇತ್ತು ಅಂತ ಹೇಳಿದ್ರೆ ಆವಾಗ ಖಂಡಿತ ಇದಾಗುತ್ತೆ. ಆ ನಿಟ್ಟಿನಲ್ಲಿ ಏನಾದರೂ ಒಂದು ಇವತ್ತು ಪರಿಹಾರ ಕಂಡುಕೊಳ್ಳೋಣ. ಬಹುಶಃ ಸ್ವಲ್ಪ ಜಾಸ್ತಿ ಮಾತಾಡಿದೆ ಅನಿಸುತ್ತೆ. ಧನ್ಯವಾದಗಳು.